23-24 ಇದು 8ನೇ ತರಗತಿಯವರಿಗೆ ಇರ್ತದೆ. ಅದರಲ್ಲಿ 2 ಪತ್ರಿಕೆ ಇರ್ತದೆ. 2ನೇ ಪತ್ರಿಕೆ ಹೆಸರು ಸ್ಯಾಟ್ ಅಂತ, ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಇದರಲ್ಲಿ ಸಮಾಜ ವಿಜ್ಞಾನ ಮತ್ತು ಗಣಿತ ಇರ್ತದೆ. ಸಮಾಜ ವಿಜ್ಞಾನದಿಂದನೂ ಕೂಡ 30 ಪ್ರಶ್ನೆಗಳು ಇರ್ತವೆ. ಸೊ ಅದರಲ್ಲಿ ಇವತ್ತು 2ನೇ ಪಾಠ ಇದೆ, ಸಮಾಜ ವಿಜ್ಞಾನದ ಭಾರತ ವರ್ಷ 2ನೇ ಲೆಸನ್ಸು. ಅದರಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು ಉತ್ತರಗಳೊಂದಿಗೆ ನೋಡೋಣ. ಆಲ್ರೆಡಿ ಫಸ್ಟ್ ಲೆಸನನ್ನು ಹಾಕಿದ್ದೀನಿ, ಯಾರು ನೋಡಿಲ್ಲಲ್ಲ ಆಧಾರಗಳು ಪಾಠದ ವಿಡಿಯೋವನ್ನು ನೋಡ್ಬೋದು. ತುಂಬ ಚೆನ್ನಾಗಿದ್ದಾವೆ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ NMMS ಪರೀಕ್ಷೆ 2023-24 ಅನ್ನೋದು ಪ್ಲೇಲಿಸ್ಟ್ ಲಿಂಕಲ್ಲಿ, ಸೊ ಅದನ್ನು ಸಮಾಜ ವಿಜ್ಞಾನದಲ್ಲಿ ಹಾಕಿದ್ದೀನಿ. ಇದೇ ಥರದ ವಿಜ್ಞಾನದಲ್ಲಿ ಕೂಡ ವಿಡಿಯೋ ಇದ್ದಾವೆ. ನಾವು ಹೇಳಿರ್ತಕ್ಕಂಥ ಪ್ರಶ್ನೆ ಭಾಳ ಸರಿ ಹಿಂದೆ ಪ್ರಿವಿಯಸ್ ಇಯರ್ಗಳಲ್ಲಿ ಬಂದಿದ್ದಾವೆ. 8ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು, ನೋಟ್ಸ್ಗಳನ್ನು, FASC ಎಕ್ಸಾಮ್ಗಳನ್ನು ಹಾಕ್ತೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಒಂದೇ ವಿಡಿಯೋದಲ್ಲಿ ಇಡೀ ಪಾಠವನ್ನು ನೋಡೋಣ. ಸೊ ಒಂದ್ಸರಿ ನೋಡಿದರೆ ಸಾಕು, ಖಂಡಿತವಾಗಿ ನಿಮಗೆ ನಾಲೆಜ್ ಬರ್ತದೆ. ಇಲ್ಲಿ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಮತ್ತು ಜನಸಮುದಾಯಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಭೌಗೋಳಿಕ ಪರಿಸರ. ಈ ಭೌಗೋಳಿಕ ಪರಿಸರಕ್ಕೂ ಮತ್ತು ಮಾನವನ ಜೀವನಕ್ಕೂ ಬಹಳ ನಿಕಟವಾದ ಸಂಬಂಧವಿದೆ. ಆದ್ದರಿಂದ ನಮಗೆ ಈ ಮನುಷ್ಯನ ಚರಿತ್ರೆ ಅಂದರೆ ಇತಿಹಾಸ ತಿಳಿಬೇಕಾದ್ರೆ ಅದರ ಭೌಗೋಳಿಕ ಪರಿಸರದ ಅರಿವು ಅಂದರೆ ಜ್ಞಾನ ಕೂಡ ಅತಿ ಅವಶ್ಯಕವಾಗಿ ಬೇಕು. ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಅದ. ಸೊ ಭಾರತವನ್ನು ಒಂದು ಭೂಖಂಡ ಅಂತ ಕರಿತೀವಿ. ಏಕೆ? 3 ಕಡೆ ನೀರಿನಿಂದ ಮತ್ತು 1 ಕಡೆ ಭೂಭಾಗವನ್ನು ಹೊಂದಿರೋದ್ರಿಂದ ಸೊ ಭಾರತಕ್ಕೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ದಕ್ಷಿಣ ಭಾಗ. ಭಾರತ ಖಂಡವನ್ನು ಪರ್ಯಾಯ ದ್ವೀಪ ಅನ್ನಲಿಕ್ಕೆ ಕಾರಣ 3 ಕಡೆ ನೀರು, 1 ಕಡೆ ಭೂಭಾಗ. ಇನ್ನು ಭಾರತ ಒಟ್ಟು 7 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಈ ಕ್ವಶನ್ ಲಾಸ್ಟ್ ಇಯರ್ ಕೇಳಿದ್ರು. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ ಮತ್ತು ಮಯನ್ಮಾರ್. ಸೊ 1, 2, 3, 4, 5, 6, 7 ಎಸ್, ಈ 7 ದೇಶಗಳೊಂದಿಗೆ ಭಾರತ ಗಡಿ ಹಂಚಿಕೊಂಡಿದೆ. ಸೊ ಮೊದಲು ಏನಾಗಿತ್ತಪ್ಪ ಅಂದ್ರೆ ಈ ಎಲ್ಲ ಪ್ರದೇಶಗಳನ್ನ ಒಟ್ಟಾಗಿ ಏನಂತ ಕರಿತಿದ್ರು? ಭರತ ವರ್ಷ ಅಂತ ಕರಿತಿದ್ರು. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಸಹಿತ ಇತ್ತು. ಭರತಖಂಡ, ಸಿಂಧು ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಅಂತಲೂ ಕೂಡ ಕರೀತಿದ್ರು. ಮುಂದೆ ಸೊ ಭಾರತ 28 ರಾಜ್ಯ, 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ. ಭಾರತದ ರಾಷ್ಟ್ರ ರಾಜಧಾನಿ ದೆಹಲಿ ಪ್ರದೇಶ ಕೂಡ ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಇನ್ನು ಈ ಭಾರತದ ಭೂರಚನೆಯಲ್ಲಿ ಮುಖ್ಯವಾಗಿ ನಮಗೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು, ಅದು ಸಮತಟ್ಟಾದ ಸಿಂಧು ಗಂಗಾ ನದಿ ಬಯಲು ಪ್ರದೇಶ, ಮತ್ತು ದಕ್ಷಿಣದಲ್ಲಿನ ದಖನ್ ಪ್ರಸ್ಥಭೂಮಿ ಹಾಗೂ ಕರಾವಳಿ ತೀರ ಪ್ರದೇಶ ಹೊಂದಿದೆ. ಇಷ್ಟೆಲ್ಲದಿಂದ ಭಾರತದ ಭೂರಚನೆ ಆಗಿರ್ತಕ್ಕಂಥದ್ದು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶ, ದಕ್ಷಿಣದ ದಖನ್ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರ ಪ್ರದೇಶ. ಇಲ್ಲಿ ಈ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಬಗ್ಗೆ ನೆನಪಿಟ್ಕೊಳ್ತಕ್ಕಂಥದ್ದು, ಇದು ಜಗತ್ತಿನಲ್ಲಿ ಅತಿ ಎತ್ತರದ ಶಿಖರಗಳನ್ನು ಒಳಗೊಂಡಿದೆ. ಸೊ ಇದರ ಮುಖ್ಯ ಲಾಭ ಏನಪ್ಪ ಅಂದ್ರೆ ನಮ್ಮ ದೇಶಕ್ಕೆ, ಭಾರತಕ್ಕೆ ಸುರಕ್ಷತೆ ಮತ್ತು ಭದ್ರತೆಯನ್ನು ನಮಗೆ ಹಿಮಾಲಯ ಪರ್ವತ ಶ್ರೇಣಿ ಒದಗಿಸಿ ಕೊಡ್ತದೆ. ಮುಂದೆ ಇರತಕ್ಕಂಥದ್ದು ಪ್ರಾಚೀನ ಭಾರತದ ಮೇಲೆ ಉತ್ತರ ಭಾರತದ ಹಿಮಾಲಯದ ಮೂಲಕ. ಸೊ ನೆನಪಿಟ್ಕೊಳ್ರಿ, ಉತ್ತರ ಭಾರತದ ಅಂದರೆ ಉತ್ತರದ ಹಿಮಾಲಯದ ಮೂಲಕ ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಿದ್ರು. ಅಲ್ಲಿ 2 ಕಣಿವೆ ಮಾರ್ಗಗಳಿತ್ತು, ಒಂದು ಬೋಲಾನ್ ಮತ್ತು ಖೈಬರ್. ಯಾವ ದಿಕ್ಕಿನಲ್ಲಿ? ಭಾರತದ ವಾಯವ್ಯ ದಿಕ್ಕಿನಲ್ಲಿ. ಇದರ ಮೂಲಕನೇ ಏನು ಮಾಡ್ತಿದ್ರಪ್ಪ ಅಂದ್ರೆ ಪ್ರಾಚೀನ ಭಾರತದ ಮೇಲೆ ಬಹಳಷ್ಟು ದಾಳಿಗಳು ನಡೀತಿತ್ತು. ಇನ್ನು ಈ ಸಮತಟ್ಟಾದ ಸಿಂಧು ಗಂಗಾ ನದಿ ಬಯಲು ಪ್ರದೇಶ, ಸಿಂಧು ಗಂಗಾ ಬಯಲು ಪ್ರದೇಶ, ಓಕೆ, ಇದು ಅತ್ಯಂತ ಫಲವತ್ತಾದ ಪ್ರದೇಶ. ಬಹಳ ನಾಗರಿಕತೆಗಳು, ವಿಶೇಷವಾಗಿ ಸಿಂಧು ಮತ್ತು ವೇದ ಕಾಲದ ನಾಗರಿಕತೆಗಳು ಈ ಸಿಂಧು ಗಂಗಾ ಬಯಲು ಸೀಮೆಯಲ್ಲಿ ಹುಟ್ಟಿಕೊಂಡು ಬಂದಿದ್ದಾವೆ. ಇನ್ನು ಈ ಕಾಲದಿಂದ ಕಾಲಕ್ಕೆ ಫಲವತ್ತಾದ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಬಹಳ ಕದನಗಳು ನಡೆದವು. ಸೊ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಗಂಗಾ ನದಿಯ ಫಲವತ್ತಾದ ಪ್ರದೇಶ. ಆವಾಗ ಈ ಯಾರು ಗಂಗಾ ನದಿ ಫಲವತ್ತಾದ ಪ್ರದೇಶದ ಮೇಲೆ ನಿಯಂತ್ರಣ ಹೊಂದಿದ್ದಾರೋ ಆ ರಾಜಮನೆತನಗಳೇ ಚಕ್ರಾಧಿಪತಿಗಳು ಸಹ ಆಗಿದ್ದರು ಅಂತಕ್ಕಂಥ ಭ್ರಮೆ ಅವರಲ್ಲಿ ಇತ್ತು. ಹಾಗಾದರೆ ಭಾರತವನ್ನು 2 ಭಾಗಗಳನ್ನಾಗಿ ಮಾಡ್ತಕ್ಕಂಥ ನದಿ ಯಾವುದು? ನರ್ಮದಾ ನದಿ, ಮೋಸ್ಟ್ ಇಂಪಾರ್ಟೆಂಟ್. ಇದು ಉತ್ತರದ ಎತ್ತರದ ಪ್ರದೇಶಕ್ಕೆ ಮಾಳ್ವಾ ಪ್ರಸ್ಥಭೂಮಿ ಅಂತ ಕರೀತಾರೆ. ನೆನಪಿಟ್ಕೊಳ್ರಿ, ಉತ್ತರದ ಎತ್ತರ ಪ್ರದೇಶ ಅಂದ್ರೂ ಒಂದೇ, ಮಾಳ್ವಾ ಪ್ರಸ್ಥಭೂಮಿ ಅಂದ್ರೂ ಒಂದೇ, ಮತ್ತು ದಖನ್ ಪ್ರಸ್ಥಭೂಮಿ ಅಂತ ಈ 2 ಭಾಗಗಳನ್ನು ನರ್ಮದಾ ನದಿ ಭಾರತವನ್ನು ಮಾಡದ. ಇಲ್ಲಿ ಈ ಮೌರ್ಯರು, ಗುಪ್ತರು ಮತ್ತು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ ಈ 2 ಭಾಗವನ್ನು ಆಳಿದ್ರು. ಎಸ್, ಯಾವುದು? ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಖನ್ ಪ್ರಸ್ಥಭೂಮಿ ಎರಡನ್ನೂ ಕೂಡಿರ್ತಕ್ಕಂಥ ಆಳಿರ್ತಕ್ಕಂಥ ಮನೆತನನೇ ಒಂದು ಮೌರ್ಯ, ಇನ್ನೊಂದು ಗುಪ್ತರು.
ಇನ್ನು ಈ ಉತ್ತರ ಮತ್ತು ದಕ್ಷಿಣ ಭಾರತ ಎಂಬ ವಿಭಜನೆ ಕೂಡ ಸಾಂಸ್ಕೃತಿಕ ಪ್ರಭೇದಗಳಿಗೂ ಕಾರಣವಾಗದ. ಅಲ್ಲಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಪ್ರಭೇದತೆ, ಸಾಂಸ್ಕೃತಿಕ ವೈರುಧ್ಯ, ಓಕೆ, ಇವೆಲ್ಲ ವಿವಿಧತೆ ಏನಾಗದಪ್ಪ ಅಂದ್ರೆ ನಾವು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜನೆಯನ್ನು ಮಾಡ್ತಾ ಬರ್ತೀವಿ. ಹಾಗಾದ್ರೆ ಭಾರತ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಉದ್ದ ಎಷ್ಟಿದೆಪ್ಪ ಅಂದ್ರೆ 6100 ಕಿಲೋಮೀಟರ್ ಭಾರತದ ಕರಾವಳಿಯ ಉದ್ದ. ಇದರ ಪೂರ್ವ ಕರಾವಳಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕೋರಮಂಡಲ ತೀರ. ಕೋರಮಂಡಲ ತೀರ ಅಂದ್ರೂ ಒಂದೇ, ಪೂರ್ವ ಕರಾವಳಿ ತೀರ ಅಂದ್ರೂ ಒಂದೇ, ಪಶ್ಚಿಮ ಕರಾವಳಿ ತೀರ ಅಂದ್ರೂ ಒಂದೇ, ಕೊಂಕಣ್ ಮತ್ತು ಮಲಬಾರ್ ತೀರ ಅಂದ್ರೂ ಕೂಡ ಒಂದೇ. ಇಲ್ಲಿ ಎರಡೆರಡು ಹೆಸರುಗಳು ಬರ್ತಾವೆ. ಭಾರತದ ಕರಾವಳಿ ಎರಡು, ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ. ಪೂರ್ವ ಕರಾವಳಿಗೆ ಕೋರಮಂಡಲ ತೀರ ಅಂದರೆ, ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರಿತೀವಿ. ಹಾಗಾದ್ರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ರೋಮನರಿಗೆ ಆಕರ್ಷಣೆಯನ್ನು ಮಾಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ರೇವು ಪಟ್ಟಣಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಕಾಲದ ವಿದೇಶಿ ವ್ಯಾಪಾರ ಸಾಮಾನ್ಯವಾಗಿ ಸಮುದ್ರ ಮಾರ್ಗದ ಮೂಲಕನೇ ನಡೀತಿತ್ತು. ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿ ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯರು, ಚೇರರು ಮತ್ತು ಚೋಳರ ಒಂದು ಉದಯಕ್ಕೆ ಕಾರಣವಾಗಿದ್ದೇ ಈ ರೇವು ಪಟ್ಟಣಗಳ ಅಭಿವೃದ್ಧಿ ಅಂತಕ್ಕಂಥದ್ದು. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ, ನೆನಪಿನಲ್ಲಿ ಇಡ್ತಾ ಹೋಗಿ. ಇನ್ನು ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವಕಾಲ ಅಂತ ಒಂದು ಬರ್ತದೆ. ಇಲ್ಲಿ ಮಾನವನ ಲೇಖನ ಕಲೆಯನ್ನು ಕಂಡು ಹಿಡಿಯೋದಕ್ಕಿಂತ ಮೊದಲಿನ ಕಾಲಕ್ಕಿರ್ತಕ್ಕಂಥ ಹೆಸರೇ ಪ್ರಾಗೈತಿಹಾಸಿಕ ಕಾಲ. ಬರವಣಿಗೆಯನ್ನು ಕಂಡುಹಿಡಿಯತಕ್ಕಂಥ ಮೊದಲ ಕಾಲವೇ ಪ್ರಾಗೈತಿಹಾಸಿಕ ಕಾಲ. ಅಂದರೆ ಈ ಕಾಲದಲ್ಲಿ ಭಾಷೆ ಬೆಳವಣಿಗೆ ಮತ್ತು ಲಿಪಿಯ ಬೆಳವಣಿಗೆ ಬಳಕೆ ಬಗ್ಗೆ ಆಧಾರಗಳು ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಇದನ್ನು ಏನಂತ ಕರೀತಾರೆ, ಚರಿತ್ರೆಯ ಪೂರ್ವಕಾಲ ಅಂತ ಕರೀತಾರೆ. ಅಂದರೆ ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆ ಅಧ್ಯಯನಕ್ಕೆ ನಮಗೆ ಸಿಗೋದಿಲ್ಲ. ಹಾಗಿದ್ದ ಮೇಲೆ ಇವರ ಬದುಕನ್ನು ನಾವು ತಿಳಿಯುವುದಾದರೂ ಹೇಗೆ? ಈ ಕಾಲಘಟ್ಟವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅಂದರೆ ಈ ಪ್ರಾಗೈತಿಹಾಸಿಕ ಕಾಲವನ್ನು ಅಥವಾ ಚರಿತ್ರೆ ಪೂರ್ವ ಕಾಲವನ್ನು ಅಧ್ಯಯನ ಮಾಡ್ತಕ್ಕಂಥರಲ್ಲ, ಅವ್ರಿಗೆ ನಾವೇನಂತ ಕರಿತೀವಿ, ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರು ಅಂತ ಕರಿತೀವಿ. ಎಸ್. ಸೊ ಮುಂದೆ ಈ ಒಂದು ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಜೀವನ ಆಗಿತ್ತು. ಸೊ ಬೇಟೆ, ಆಹಾರ ಸಂಗ್ರಹಣೆಯಲ್ಲಿ ಆತ ತೊಡಗ್ತಿದ್ದ. ಈ ಪ್ರಾಚ್ಯವಸ್ತು ಅಧ್ಯಯನಕಾರರಿಗೆ ಆ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಬಳಸುತ್ತಿದ್ದ ಪರಿಕರಗಳು ಅವರಿಗೆ ಏನಾಗಿದ್ದಾವಪ್ಪ ಅಂದ್ರೆ ಲಭ್ಯ ಆಗಿದ್ದಾವೆ. ಪ್ರಾಯಶಃ ಆ ಜನರೆಲ್ಲ ಏನು ಮಾಡ್ತಿದ್ರು, ಶಿಲೆ, ಕಟ್ಟಿಗೆ ಅಥವಾ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು. ಮುಂದೆ ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲಿಕ್ಕೆ ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳಲು ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲಿಕ್ಕೂ ಕೂಡ ಅವರು ಶಿಲಾ ಪರಿಕರಗಳನ್ನು ಬಳಸ್ತಿದ್ರು. ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಭರ್ಜಿ ಹಾಗೂ ಬಾಣವನ್ನಾಗಿಸಿಕೊಂಡು ಬೇಟೆ ಮಾಡುತ್ತಿದ್ದರು. ಮರವನ್ನು ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲಿಯನ್ನಾಗಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ ರೂಪಿಸ್ಕೊಂಡಿದ್ರು. ಇನ್ನು ಇವರು ಬದುಕಿಗಾಗಿ ಬಳಸಿಕೊಂಡಿರ್ತಕ್ಕಂಥ ತಾಣಗಳನ್ನು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸ್ತಿದ್ರು. ಇಂತಹ ಕುರುಗಳು ನಮ್ಮ ಭಾರತದಲ್ಲಿ ಭೀಂಬೇಟ್ಕ, ಹುಣಸ್ಗಿ ಮತ್ತು ಕರ್ನೂಲ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರು ಸ್ಥಳಗಳ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ಹಿಂದಿನ ಕಾಲದಲ್ಲಿ ಮನುಷ್ಯ ಆಹಾರ ಸಂಗ್ರಹಣ ಮಾಡ್ತಿದ್ದ, ಬೇಟೆಯಾಡ್ತಿದ್ದ. ಇವೆಲ್ಲ ನಮಗೆ ಕುರುಹುಗಳು ಎಲ್ಲಿ ಸಿಕ್ಕಿದಾವೆ? ಭೀಂಬೇಟ್ಕ, ಹುಣಸಗಿ ಮತ್ತು ಕರ್ನೂಲ್ ಪ್ರದೇಶಗಳಲ್ಲಿ. ಇಲ್ಲಿ ಆ ಮನುಷ್ಯ ಕಲ್ಲನ್ನು ಬಳಸಿ ಪರಿಕರಗಳನ್ನು ತಯಾರಿಸ್ತಿದ್ದ ಅಂಥ ಪ್ರದೇಶಗಳು ಕೈಗಾರಿಕೆ ನೆಲೆ ಅಂತ ಏನು ಮಾಡಿದ್ದಾರೆ, ಭಾವಿಸಿದ್ದಾರೆ. ಇಲ್ಲಿ ಬೆಂಕಿಯ ಬಗೆಗಿನ ತಿಳಿವು ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ. ಅಂದರೆ ಆ ಅನಾದಿ ಕಾಲದ ಮನುಷ್ಯ ಬೆಂಕಿಯನ್ನು ಪ್ರಯೋಗ ಮಾಡ್ತಿದ್ದ ಅನ್ನೋದನ್ನು ನಮಗೆ ಕುರುಹುಗಳು ಕರ್ನೂಲಿನ ಗವಿಗಳಲ್ಲಿ ಕಂಡು ಬಂದವ. ಅಂದರೆ ಆತ ಈ ಬೆಂಕಿಯ ಬಗೆಗಿನ ತಿಳುವಳಿಕೆಯನ್ನು ಮತ್ತು ಬಳಕೆಯನ್ನು ಹೊಂದಿದ್ದ. ಆತ ಬೆಂಕಿಯನ್ನು ಆಹಾರ ಬೇಯಿಸಲಿಕ್ಕೆ, ಬೆಳಕನ್ನು ಪಡಿಲಿಕ್ಕೆ, ಪ್ರಾಣಿಗಳನ್ನು ಬೆದರಿಸಲಿಕ್ಕೆ ಏನು ಮಾಡ್ತಿದ್ದಪ್ಪ ಅಂದ್ರೆ ಬೇರೆ ಬೇರೆ ಕಾರಣಕ್ಕಾಗಿ ಬಳಕೆಯನ್ನು ಮಾಡ್ತಿದ್ದ. ಈ ಗುಹೆಗಳಲ್ಲಿ ಕೆಲವೊಂದಿಷ್ಟು ಏನಾಗ್ತದಪ್ಪ ಅಂದ್ರೆ ರೇಖಾಚಿತ್ರಗಳು ಕಂಡು ಬಂದಿದ್ದಾವ. ಮುಖ್ಯವಾಗಿ ಶಿಲಾಯುಗದ ಮಾನವ ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ನಮಗೆ ರೇಖಾಚಿತ್ರಗಳನ್ನು ನೋಡ್ತೀವಿ. ಈ ರೇಖಾಚಿತ್ರಗಳು ಆಯಾ ಗವಿಯ ಗೋಡೆಗಳ ಮೇಲೆ, ಬಂಡೆಗಳ ಮೇಲೆ ಇದ್ದಾವೆ. ಇಂಥ ಒಂದು ಗುಹೆಗಳಲ್ಲಿ ಕಂಡು ಬರ್ತಕ್ಕಂಥ ರೇಖಾಚಿತ್ರಗಳು 3 ರಾಜ್ಯಗಳಲ್ಲಿ ಇದಾವೆ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ. ಬಟ್ ಈ ಗವಿಗಳಲ್ಲಿರ್ತಕ್ಕಂಥ ಚಿತ್ರಗಳು ಹೇಗಿದಾವಪ್ಪ ಅಂದ್ರೆ ಕಾಡು ಮೃಗಗಳ ಮತ್ತು ಬೇಟೆಯ ಚಿತ್ರಗಳಾಗಿದ್ದಾವ. ಬಹಳಷ್ಟು ಸುಂದರವಾಗಿ ನಮಗೆ ಏನಾಗಿದ್ದಾವ, ಗುಹೆಗಳಲ್ಲಿ ಕಂಡು ಬರ್ತಕ್ಕಂಥ ರೇಖಾಚಿತ್ರಗಳು ಈ 3 ರಾಜ್ಯದಲ್ಲಿ ನಮಗೆ ಕಂಡು ಬಂದಿದ್ದಾವೆ. ಇನ್ನು ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು ಅಂತ ಭಾವಿಸಿದ್ದಾರೆ. 12,000 ವರ್ಷಗಳ ಹಿಂದೆ
ಏನಾಗಿತ್ತಂದ್ರೆ ಆ ಸಂದರ್ಭದಲ್ಲಿ ಭೂಮಂಡಲದ ತಾಪ ಹೆಚ್ಚಾಯಿತು. ಇದೇ ಏನಾಯ್ತಪ್ಪ ಅಂದ್ರೆ ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣ ಆಗ್ಬಿಡ್ತದ. ಈ ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗ್ತಾವ, ಸಂತತಿಯನ್ನು ಹೆಚ್ಚು ಮಾಡಿ ತೊಡಗ್ತಾವ. ಈ ಸಂಕುಲಗಳ ಜೊತೆಯಲ್ಲೇ ಜಿಂಕೆ, ಕಡವೆ, ಮೇಕೆ, ಕುರಿ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಮೃದ್ಧಿಯಿಂದ ಬೆಳಿತಾವ. ಇದನ್ನೇ ಬೇಟೆಯಾಡಲಿಕ್ಕೆ ಬಂದಿರತಕ್ಕಂಥ ಮಾನವ ಆ ಪ್ರಾಣಿಗಳ ಅಂದರೆ ಯಾವುದು ಜಿಂಕೆ, ಕಡವೆ, ಮೇಕೆ, ಕುರಿ ಇವುಗಳ ಸ್ವಭಾವ, ಆಹಾರ ಮತ್ತು ಸಂತತಿ ಬಗ್ಗೆ ತಿಳಿದುಕೊಳ್ತಾನೆ. ಸೊ ಮುಂದೆ ಇದೇ ಪ್ರಾಣಿಗಳನ್ನ ಆತ ಹಿಡಿತಾನ, ಪೋಷಣೆಯನ್ನು ಮಾಡ್ತಾನ. ಹೀಗೆ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯ ಪರಿಚಯ ಅವನಿಗೆ ಆಗ್ತದ. ಹೊಳೆ ಕೆರೆಗಳಲ್ಲಿ ಮೀನು ಸಹಿತ ಹಿಡಿತಿದ್ದ. ಇದೇ ಸಂದರ್ಭದಲ್ಲಿ ಆತ ಹಲವಾರು ದವಸ ಧಾನ್ಯಗಳನ್ನು ಬಿಡುವ ಗರಿಕೆಗಳು ಸ್ವಾಭಾವಿಕವಾಗಿಯೇ ಹುಟ್ಟಿಕೊಂಡಿದ್ದವು. ಇವುಗಳಿಂದ ದೊರೆತಿರತಕ್ಕಂಥ ಅಕ್ಕಿ, ಗೋಧಿ, ಬಾರ್ಲಿ ಅಂತ ದವಸ ಧಾನ್ಯಗಳನ್ನು ಆಹಾರಕ್ಕಾಗಿ ಬಳಸೋದನ್ನು ಕಲಿತುಕೊಂಡ. ಕ್ರಮೇಣವಾಗಿ ಬೆಳೀತಕ್ಕಂಥ ಈ ಆಹಾರದ ವಿಧಾನ ಸಹಿತ ಅವು ಏನು ಮಾಡ್ತಾನಪ್ಪ ಅಂದ್ರೆ ತಿಳ್ಕೊಳ್ತಾನೆ. ನೆನಪಿಟ್ಕೊಡ್ರಿ, ನಾವು ಈಗ ತಿಳಿದುಕೊಂಡ ಕಾಲಘಟ್ಟವನ್ನು ಪ್ರಾಕ್ತನ ಶಾಸ್ತ್ರಜ್ಞರು ವಿವಿಧ ಹೆಸರುಗಳನ್ನು ಕರೆದಿದ್ದಾರೆ. ಅಂದರೆ ಅತ್ಯಂತ ಪೂರ್ವದ ಕಾಲಘಟ್ಟಕ್ಕೆ ಏನಂತ ಕರೀತಾರೆ? ಹಳೆಯ ಶಿಲಾಯುಗ ಅಂತ ಕರೀತಾರೆ. ಈ ಹಳೆ ಶಿಲಾಯುಗ 2 ಮಿಲಿಯನ್ ವರ್ಷಗಳ ಹಿಂದೆ ಆಗದ. ಅಂದರೆ ಸುಮಾರು 12,000 ವರ್ಷಗಳವರೆಗೆ ವಿಸ್ತಾರವನ್ನು ಹೊಂದಿತ್ತು. ಈ ಹಳೆ ಶಿಲಾಯುಗವನ್ನು 3 ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. 1 ಆದಿ, 2 ಮಧ್ಯ, 3 ಅಂತ್ಯ ಹಳೆ ಶಿಲಾಯುಗ ಅಂತ ಕರೀತಾರೆ. ಸುಮಾರು 12,000ದಿಂದ ಹಿಡಿದು 10,000 ವರ್ಷಗಳ ಕಾಲದ ಘಟ್ಟಕ್ಕೆ ಮಧ್ಯ ಶಿಲಾಯುಗ ಅಂತ ಕರೀತಾರೆ. 12 ವರ್ಷದಿಂದ ಹಿಡಿದು 10 ವರ್ಷ ಮಧ್ಯ ಶಿಲಾಯುಗ. ಇದಕ್ಕೆ ಇನ್ನೊಂದು ಹೆಸರು ಏನದಪ್ಪ ಅಂದ್ರೆ ಸೂಕ್ಷ್ಮ ಶಿಲಾ ಪರಿಕರಗಳ ಯುಗ ಅಂತಲೂ ಕೂಡ ಕರೀತಾರೆ. ಯಾಕಂದ್ರೆ ಈ ಕಾಲದಲ್ಲಿ ಅತಿ ಚಿಕ್ಕವಾಗಿರ್ತಕ್ಕಂಥ ಪರಿಕರಗಳು ಕಂಡು ಬಂದವು. ಈ ಕಾಲದಲ್ಲಿ ಮಾನವ ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಮತ್ತು ಕಟ್ಟಿಗೆಯ ಅಲಂಕಾರಿಕ ಕೈಹಿಡಿಗಳನ್ನು ಅಳವಡಿಸಿದ. ಅವುಗಳನ್ನು ಕೈಗೊಡಲಿ ಮತ್ತು ಗರಗಸ ಅಂತ ಕರೆದ. ನವಶಿಲಾಯುಗದ ಕಾಲಘಟ್ಟ ಸುಮಾರು 10,000 ವರ್ಷಗಳ ನಂತರದ್ದು. ಈ ಕಾಲಘಟ್ಟದಲ್ಲಿ ಕಲ್ಲಿನ ಆಯುಧ ಮೊದಲಿನಿಗಿಂತ ಭಿನ್ನವಾಗಿತ್ತು. ಈ ಸಮಯದಲ್ಲಿ ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನ ಹೊಂದಿತ್ತು. ನವಶಿಲಾಯುಗದಲ್ಲಿ ಈ ಗಿಡ ಮೂಲಿಕೆಗಳನ್ನು ಅರಿಲಿಕ್ಕೆ, ದವಸ ಧಾನ್ಯಗಳನ್ನು ಪುಡಿ ಮಾಡಲಿಕ್ಕೆ ಈ ಬೀಸು ಕಲ್ಲುಗಳನ್ನು ಬಳಸ್ತಿದ್ರು. ಈ ಕಾಲಮಾನದ ಕೆಲವು ಮಡಿಕೆ ಕುಡಿಕೆಗಳು ಸಹಿತ ಏನಾಗಿದ್ದಾವಪ್ಪ ಅಂದ್ರೆ ಸಿಕ್ಕಿದಾವ. ಆಮೇಲೆ ಇಲ್ಲಿರ್ತಕ್ಕಂಥ ಆಹಾರಗಳ ಸೇಕರಣೆಗಾಗಿ ಮನುಷ್ಯ ಏನು ಮಾಡ್ತಿದ್ದ? ಈ ಮಡಿಕೆಗಳನ್ನು ಬಳಸ್ತಾ ಇದ್ದ. ವಿಶೇಷವಾಗಿ ಆತ ಅಕ್ಕಿ, ಗೋಧಿ, ಈ ದವಸ ಧಾನ್ಯಗಳನ್ನು ಬೇಯಿಸ್ತಾ ಇದ್ದ. ಈ ಕಾಲದ ಮನುಷ್ಯ ಬಟ್ಟೆ ನೇಯೋದನ್ನು ಸಹಿತನೂ ಕೂಡ ಕಲಿತಿದ್ದ. ಯಾವುದು? ನವಶಿಲಾಯುಗದ ಮಾನವ. ಬಹಳ ಡೀಟೇಲ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಹೇಳಿದ್ದೀನಿ. ಬಹು ಆಯ್ಕೆ ಪ್ರಶ್ನೆಗಳು ಕುಂತ್ರೆ ಬಹಳ ಆಗ್ತದೆ, ವಿಡಿಯೋಗಳು ಬಹಳ ಆಗ್ತಾವೆ ಮತ್ತು ನಿಮಗೆ ಸಮಯ ಕಡಿಮೆ ಇದೆ. ಈಗ ಕಡಿಮೆ ಸಮಯದಲ್ಲಿ ಡೀಟೇಲ್ ಆಗಿ ಎಲ್ಲವನ್ನೂ ಕೂಡ ನಾನು ನಿಮಗೆ ಪಾಯಿಂಟ್ಸ್ ವೈಸ್ ಹೇಳಿದ್ದೀನಿ. ಒಂದಲ್ಲ 2 ಸಾರಿ ವಿಡಿಯೋಗಳನ್ನು ನೋಡಿ ಖಂಡಿತವಾಗಿ ನಿಮಗೆ ಪಾಠದ ಕಂಟೆಂಟ್ಗಳು ಬೇಕು. ಆಮೇಲೆ ಈಗ ಪ್ರಶ್ನೆಗಳು ಬಹಳ ಚೇಂಜ್ ಆಗ್ತಾ ಇದ್ದಾವೆ. ಮೊದಲಿನ ಹಾಗೆ ಜ್ಞಾನಾತ್ಮಕ ವಲಯದ ಪ್ರಶ್ನೆಗಳು ಬರ್ತಾ ಇಲ್ಲ. ಅದಕ್ಕಾಗಿ ಡೀಟೇಲಾಗಿ ಓದಿದ್ರೇ ಕೆಲಸ ಆಗೋದು. ಬಟ್ ಈ ವಿಡಿಯೋದಿಂದ ಖಂಡಿತವಾಗಿ ಒಂದು ಪ್ರಶ್ನೆ ಆದರೂ ಬಂದೇ ಬರ್ತದೆ. ಎಲ್ಲ ವಿಷಯಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.